ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆಯಡಿ ಹಣನ ಪಡೆದುಕೊಳ್ತಾ ಇದ್ದೀರಾ. ಎಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇದೆ ರಾಜ್ಯ ಸರ್ಕಾರದ ಕಡೆಯಿಂದ. ಮತ್ತು ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟ ಕೆಲವು ಅಪ್ಡೇಟ್ಸ್ಗಳನ್ನು ನೀಡಿದ್ದಾರೆ. ಅದರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನಿಮಗೆ ಎಲ್ಲ ವಿಷಯನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಬೇಕೆಂದರೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ನೀವು ಪ್ರತಿ ತಿಂಗಳು ಕೂಡ ಹಣನ ಪಡೆದುಕೊಳ್ತಾ ಇದ್ದೀರಾ. ಹಾಗೆ ಅಕ್ಕಿನೂ ಕೂಡ ಪಡೆದುಕೊಳ್ತಾ ಇದ್ದೀರಾ. ಆದರೆ ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ಇರುವುದು, ನಮಗೆ ಅನ್ನಭಾಗ್ಯ ಯೋಜನೆಯಡಿ ಸರಿಯಾಗಿ ಹಣ ಬರ್ತಾ ಇಲ್ಲ, ಎಕ್ಸ್ಪೆಷಲಿ ಸಿಟಿ ಸೈಡ್ ಇರುವವರಿಗೆ ಹಣ ಬರ್ತಾ ಇಲ್ಲ ಅಂತಾನೂ ಕೂಡ ಸಾಕಷ್ಟು ಜನ ಕಮೆಂಟ್ ಹಾಕುತ್ತಿದ್ದೀರಾ. ನಮಗೆ ಹಣನೇ ಸರಿಯಾಗಿ ಬರ್ತಾ ಇಲ್ಲ, ಅನ್ನಭಾಗ್ಯ ಯೋಜನೆ ಇದು ಯಾವಾಗ ಬರುತ್ತೆ, ಹಣ ಬರೋದು 2-3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಕೇಳ್ತಿದ್ರಿ. ಇದರ ಬಗ್ಗೆ ಸರ್ಕಾರದವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಸಾಕಷ್ಟು ಜನ ಕೇಳ್ತಾ ಇರುವುದು, ಏಪ್ರಿಲ್ ತಿಂಗಳದು ಅನ್ನಭಾಗ್ಯ ಯೋಜನೆ ಹಣ ನಮಗೆ ಇನ್ನೂ ತಲುಪಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತಾನು ಕೂಡ ಕೇಳ್ತಾ ಇದ್ದೀರಾ. ಇದರ ಎಲ್ಲ ಡೌಟ್ನ ಕೂಡ ಅಫಿಸಿಯಲ್ ಆಗಿ ಸರ್ಕಾರದವರು ಒಂದು ಕ್ಲಿಯರ್ನ ಮಾಡಿದ್ದಾರೆ. ನಿಮಗೆ ಇದರ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹೌದು ವೀಕ್ಷಕರೇ, ಇಲ್ಲಿ ಫಸ್ಟ್ ಅನ್ನಭಾಗ್ಯ ಯೋಜನೆ ಅಡಿ ಯಾರಿಗೆ ಹಣ ಬಂದಿದೆ 2-3 ತಿಂಗಳು, ಆಮೇಲೆ ಕಳೆದ 2-3 ತಿಂಗಳಿಂದ ಹಣ ಬಂದಿಲ್ಲ, ಅವರು ಎಲ್ಲರದು ಕೂಡ ಲಿಸ್ಟ್ ಗಳನ್ನ ರೆಡಿ ಮಾಡುತ್ತಿದ್ದಾರೆ. ಅವರಿಗೆ ಎಲ್ಲಾನು ಕೂಡ ಲಿಸ್ಟ್ ಗಳನ್ನ ರೆಡಿ ಮಾಡಿಕೊಂಡು ಈ ತಿಂಗಳು ಅಂದ್ರೆ ಮೇ ಅಲ್ಲಿ 15ನೇ ತಾರೀಕು ಆದ್ಮೇಲೆ ಪೆಂಡಿಂಗ್ ಇರುವಂತಹ ಅಮೌಂಟ್ ಯಾರಿಗೆ ಹೋಗಿಲ್ಲ ಅವರದ್ದು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಅವರಿಗೆ ಒಂದು ಫಸ್ಟ್ ಹಣನ ಹಾಕುತ್ತೀವಿ. ಯಾರಿಗೆ ಹಣ ಬಂದಿರಲ್ಲ ಕಳೆದ 2-3 ತಿಂಗಳಿಂದ ಅವರು ಏನು ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದ್ರೆ ಎಷ್ಟು ಹಣ ಹೋಗುತ್ತಿದೆ, ಎಷ್ಟು ಹಣ ಹೋಗುತ್ತಿಲ್ಲ, ಏನಕ್ಕೆ ಹೋಗಿಲ್ಲ, ಎಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇದೆ. ಅವರ ಡೀಟೇಲ್ಸ್ ನ ಎಲ್ಲ ವೆರಿಫೈ ಮಾಡಿ ನಿಮ್ಗೆ ಹಣನ ಹಾಕಿ ಕೊಡುತ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಯಾರಿಗೂ ಕಳೆದ 1-2-3 ತಿಂಗಳದ ಹಣ ಬಂದಿರಲ್ಲ, ನೀವು ಯಾರು ಕೂಡ ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ. ನೀವು ಆರಾಮವಾಗಿ ಇರಬಹುದಾಗಿರುತ್ತದೆ. ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಏನ್ ಹಣ ಬರಬೇಕಾಗಿತ್ತಲ್ಲ, ಅಕ್ಕಿಯ ಬದಲು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮತ್ತೆ ಇಲ್ಲಿ ಸರ್ಕಾರದವರು ಇನ್ನೊಂದು ಅಪ್ಡೇಟ್ ಕೊಟ್ಟಿರುವುದು ಏನೆಂದ್ರೆ, ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಏನ್ 10 kg ಅಕ್ಕಿನ ಕೊಡಬೇಕಾಗಿತ್ತಲ್ಲ, ಅದನ್ನ ಅವರ ಕಡೆದಿಂದ 2-3 ತಿಂಗಳಿಗೆ ನಿಮ್ಗೆ ಕೊಡುವುದಕ್ಕೆ ಒಂದು ಪ್ರಯತ್ನ ಪಡುತ್ತೀವಿ. ಯಾಕೆಂದ್ರೆ ಸಾಕಷ್ಟು ರಾಜ್ಯಗಳ ಜೊತೆಗೆ ಮಾತನಾಡುತ್ತಿದ್ದೀವಿ, ಒಂದು ಸಭೆಯನ್ನು ಮಾಡುತ್ತಿದ್ದೀವಿ. ಎಲ್ಲ ಕೂಡ ಅಂದುಕೊಂಡ ಹಾಗೆ ಆಯ್ತು ಅಂದ್ರೆ ನಿಮಗೆ 2-3 ತಿಂಗಳಲ್ಲಿ ಹಣ ಬರುವುದು ಸ್ಟಾಪ್ ಆಗುತ್ತೆ. ಅಕ್ಕಿಯ ನಿಮಗೆ ಫುಲ್ ಕ್ವಾಂಟಿಟಿ ಕೊಡುವುದಕ್ಕೆ ಒಂದು ಪ್ರಾರಂಭ ಮಾಡುತ್ತಾರೆ. ನೀವು ಯಾರು ಕೂಡ ಏನು ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಏಪ್ರಿಲ್ ತಿಂಗಳದು ಅನ್ನಭಾಗ್ಯ ಯೋಜನೆ ಹಣ ಸಾಕಷ್ಟು ಜನ ಬಂದಿಲ್ಲ ಅಂತ ಹೇಳುತ್ತಿದ್ರಿ, ಯಾವಾಗ ಬರುತ್ತೆ ಅಂತಾನು ಕೂಡ ಕೇಳುತ್ತಿದ್ರಿ. ಯಾಕೆಂದ್ರೆ ಸಾಕಷ್ಟು ಜನಕ್ಕೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಇದು ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಎಲ್ಲಾನು ಕೂಡ ಟೈಮ್ ಟು ಟೈಮ್ ಬರುತ್ತಿದೆ. ಆದ್ರೆ ಏಪ್ರಿಲ್ ತಿಂಗಳದು ನಿಮಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಬಂದು ಬಿಟ್ಟಿದೆ, ಆದ್ರೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿರಲ್ಲ ಅಂತ ನೀವು ಸಾಕಷ್ಟು ಜನ ಕೇಳುತ್ತಿದ್ರಿ. ಏಪ್ರಿಲ್ ತಿಂಗಳದು ಯಾವಾಗ ಬರುತ್ತೆ, ಏನಾದ್ರೂ ಈ ತಿಂಗಳು ಬರುತ್ತಾ ಅಥವಾ ಮುಂದಿನ ತಿಂಗಳು ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ಕೇಳುತ್ತಿದ್ರಿ. ಇಲ್ಲಿ ನೋಡಿ, ಅನ್ನಭಾಗ್ಯ ಯೋಜನೆ ಹಣ ನೀವು ಯಾರು ಕೂಡ ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದ್ರೆ ಇನ್ನು ಡಿಸ್ಟಿಕ್ ವೈಸ್ ಅಲ್ಲಿ ರಿಲೀಸ್ ಮಾಡುತ್ತಾರೆ. ಒಂದು ಡಿಸ್ಟಿಕ್ ಹಣ ರಿಲೀಸ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಡಿಸ್ಟಿಕ್ ಅಲ್ಲಿ ಇರುವಂತ ಎಲ್ಲರೂ ಕೂಡ ಬರುತ್ತೆ, ಮತ್ತೆ ನಿಮ್ಗೂ ಕೂಡ ಬರುತ್ತೆ. ಇದು ಗೃಹಲಕ್ಷ್ಮಿ ತರ ರ್ಯಾಂಡಮ್ ಆಗಿ ಹಾಕೋದ್ರಲ್ಲಿ ಡಿಸ್ಟಿಕ್ ವೈಸ್ ಹಾಕೋದ್ರಿಂದ ನೀವು ಏನು ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ. ಇವಾಗ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳು 10ನೇ ತಾರೀಕು ಆದ್ಮೇಲೆ ಹಣ ಹಾಕುವುದಕ್ಕೆ ಪ್ರಾರಂಭ ಮಾಡುತ್ತೀವಿ, ಆವಾಗ ಎಲ್ಲರೂ ಕೂಡ ರಿಸೀವ್ ಮಾಡಿಕೊಳ್ಳುತ್ತೀರಾ ಅಂತಾನು ಕೂಡ ಹೇಳಿದ್ದಾರೆ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಅನ್ನಭಾಗ್ಯ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರೂ ಕೂಡ ಶೇರ್ ಮಾಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.